ನಿನ್ನೆ ದೊಡ್ಡ ದೊಡ್ಡ ಗನ್ಗಳು ಬ್ಯಾಟಿಂಗ್ಗೆ ಬಂದಿಲ್ಲ ಆದ್ರೂ ಹೌದು. ಮುಗ್ಸಾಕಿದ್ರು ಮ್ಯಾಚ್ ನ. ಇಲ್ಲಿ ಆಡಿದವರೆಲ್ಲ ದೊಡ್ಡ ದೊಡ್ಡ ಗನ್ಗಳಲ್ವಾ? ವಿರಾಟ್ ಕೊಹ್ಲಿ ದೊಡ್ಡ ಗನ್ ಅಲ್ಲ, ಅಲ್ವಾ? ಸ್ವಾಮಿ ಸ್ಟೇಡಿಯಂ ಐತೆ ಅಲ್ವಾ ನಮ್ಗೆ ಹೋಮ್ ಗ್ರೌಂಡ್. ನಮ್ದು ಮೈಸೂರು ಸ್ಟೇಡಿಯಂ ಐತಲ್ಲ, ಚೆನ್ನಾಗೈತಿ. CCL ಎಲ್ಲ ಆಡ್ದು ಶಿಫ್ಟ್ ಮಾಡಿಸ್ಕೊಂಡ್ರೆ ಫಸ್ಟ್ ಬ್ಯಾಟಿಂಗ್ ಆಡ್ತೀಯ ಗುರು, ಚೆನ್ನಾಗ್ ಹೊಡಿ. ನಿನ್ ಟಾಸ್ ಇನಿಷಿಯಲ್ ಅಲ್ಲಿ ಹೇಳಗಂಟ್ ಕೇಳು, ಆಮೇಲೆ ನೀನ್ ಆರ್ಗ್ಯೂ ಮಾಡುವಂತೆ. ನನ್ನ ಒಪಿನಿಯನ್ ಇದು. ನಾನು ಅದಕ್ಕೆ ಹೇಳ್ಬಿಟ್ಟೆ, RR ಮತ್ತೆ RCB ಮಾತಾಡೋಣ. RCB ಮೇನ್ ಕೀ ಪಾಯಿಂಟ್ಸ್ ಯಾವ್ಯಾವ ಅಂದ್ರೆ ಪಟ 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 ಅಂತ ಹೇಳ್ಬಿಟ್ಟು ಮತ್ತೆ RCB ನಿನ್ನೆ ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ತಕೊಂಡಿದ್ದು ಒಂದ್ ಸ್ವಲ್ಪ ಆಶ್ಚರ್ಯ ಆಯ್ತು ನನ್ಗೆ. ನಿಮ್ಗೆ ಏನ್ ಅನ್ಸ್ತು? ನನಗೆ RCB ಇನ್ನೊಂದ್ಸಲ ಹೇಳು. ಮೇಲೆ ತಗೊಂಡಿದ್ದು ಫೀಲ್ಡಿಂಗ್. ಅದಕ್ಕೆ ನಾನು ಇನ್ನೊಂದ್ಸಲ ಏನಂತ ಕೇಳಿದ್ದೆ, ಎಲ್ಲ ಮಾತಾಡ್ತೀಯ, ಅನ್ನ ತಿನ್ನ ಮಾತಾಡೋರು ಎಲ್ಲ ಮಾತಾಡ್ತೀಯ, ಟಾಸ್ ಗೆದ್ದು ಬ್ಯಾಟಿಂಗ್ ಆಡ್ತದ, ನಾವು ಬೌಲಿಂಗ್ ಕಂಡ ಮಾಡ್ತು. ಮಾತಾಡಪ್ಪ ಆಯ್ತು. ಇದ್ ಕಟ್ ಮಾಡ್ಬೇಡ, ಹಾಕು. ಆ ಟಾಸು ನಮ್ ಕಡೆನೆ ಇತ್ತು, ಮ್ಯಾಚ್ ನಮ್ ಕಡೆನೆ ಇತ್ತು. ಅವ್ರು ಎಷ್ಟೇ ಕೊಟ್ಟಿದ್ರು ಚೇಸ್ ಮಾಡೋ ಕೆಪಬಿಲಿಟಿ ನಮ್ ಟೀಮಲ್ಲಿ ಇತ್ತು. ನಿನ್ನೆ ದೊಡ್ಡ ದೊಡ್ಡ ಗನ್ಗಳು ಬ್ಯಾಟಿಂಗ್ಗೆ ಬಂದಿಲ್ಲ ಆದ್ರೂ ಮುಗ್ಸಾಕಿದ್ರು ಮ್ಯಾಚ್ ನ ಬೇಗ. ಇನ್ನು 2.2 ಓವರ್ ಏನೋ ಬಾಕಿ ಇತ್ತಲ್ವಾ? 2.2 ಎಷ್ಟು? 2.3 ಏನ್ overs. ಮಾತಾಡ್ತಾನೆ ಬರತ್ತ? 2.3 ಓವರ್ಸ್ ಬಾಕಿ ಇತ್ತು. ಅಲ್ಲ ಬರತ್ತಾ, ಏನ್ ಮಾತಾಡ್ತಾನೆ ಇವನು? ದೊಡ್ಡ ದೊಡ್ಡ ಗನ್ಗಳು ಒಳಗೆ ಬರಲಿಲ್ಲ ಅಂದ್ರೆ ಇಲ್ಲಿ ಆಡಿದವರೆಲ್ಲ ದೊಡ್ಡ ದೊಡ್ಡ ಗನ್ಗಳಲ್ವಾ? ವಿರಾಟ್ ಕೊಹ್ಲಿ ದೊಡ್ಡ ಗನ್ ಅಲ್ಲ, ಇನ್ನೂ ದೊಡ್ಡ ಗನ್, ಇನ್ನೂ ದೊಡ್ಡ ಗನ್ನು ಅಂತ ಕಣ. ಬೇರೆ ದೊಡ್ಡ ಗನ್ಗಳು ಹಂಗ ಮಾತಾಡ್ಬಾರ್ದು, ಹಂಗ ಮಾತಾಡ್ಬಾರ್ದು. ಎಲ್ಲಾರು ದೊಡ್ಡ ಗನ್ಗಳಿದ್ರು, ನೀನ್ ಆತರ ಮಾತಾಡ್ಬಾರ್ದು. ಆಯ್ತಾ? ಇದು ತಪ್ಪಾಗತ್ತೆ. ಎಷ್ಟೆಷ್ಟು IPL ಸ್ಟಾರ್ಟ್ ಆದಾಗಿಂದ ವೈಟ್ಲೆ ಆಡ್ತಾ ಇರೋದು ಚೆನ್ನಾಗಿ. ಸಾಲ್ಟು ನಿಮೇಶಕ ಮತ್ತೆ ಹೆಂಗೆ ದೊಡ್ಡ ಗನ್ಗಳು ಇನ್ನೂ ಕೆಳಗಡೆ ಅವ್ರೆ ಅಂತ. ಎಲ್ಲರೂ ದೊಡ್ಡ ಗನ್ಗಳೇ. ನಮ್ ಟೀಮೇ ದೊಡ್ಡದು. RCB ದೊಡ್ಡದು. ಸರಿ, RCB ಆಡೋದಿರೋ ಎಲ್ಲರೂ ದೊಡ್ಡವರೇ. ರೆಸ್ಪೆಕ್ಟ್ ಮಾಡು. ಈಚ್ ಅಂಡ್ ಎವ್ರಿ ಪ್ಲೇಯರ್ ರೆಸ್ಪೆಕ್ಟ್ ಮಾಡೋದ್ ಕಲಿಬೇಕು ನನ್ ಮಗ ನೀನು. ಇನ್ನ ದೊಡ್ಡ ಗನ್ಗಳಿದ್ವು ಅಂತೆ, ಹಂಗಾರೆ ಆಡ್ದವರೆಲ್ಲ ದೊಡ್ಡ ಗನ್ ಅಲ್ಲ, ಚಿಕ್ಕ ಗನ್. ಏನ್ ಮಾತಾಡ್ತೀವ? ತುಂಬಾ ಕಡಿಮೆ ಆಯ್ತು. RR ಅಗ್ರೆಸಿವ್ ಆಗಿ ಇರ್ಲಿಲ್ಲ ಪವರ್ ಪ್ಲೇ. ಆಮೇಲೆ ಮತ್ತೆ ಬಂದಾಗ ನಿತೇಶ್ ರಾಣಾ ಇನ್ಫಾರ್ಮ್ ಬ್ಯಾಟ್ಸ್ಮನ್, ಅವ್ರನ್ನ ಕಟ್ಸಕ್ ಸಂಜು ಸ್ಯಾಮ್ಸನ್ ಅಲ್ಲಿ ಸ್ಟ್ರಗಲ್ ಮಾಡ್ತಾವ್ರೆ. ಅವ್ರು ಔಟ್ ಆದ ತಕ್ಷಣ RR ಯಾವತ್ತಿದ್ರು ರೈಟ್ ಟು ಲೆಫ್ಟ್ ಕಾಂಬಿನೇಷನ್ ಯಾವಾಗ್ಲೂ ಹೋಗ್ತಾರೆ. ಆದ್ರೆ ಅಗ್ರೆಸಿವ್ ಇಂಟೆಂಟ್ ಇರ್ಲಿಲ್ಲ. ಜೈಸ್ವಾಲ್ ಸೆಟ್ ಆದ್ಮೇಲೆ ಅಗ್ರೆಸಿವ್ ಇಂಟೆಂಟ್ ತೋರಿಸಿದ್ ಅಷ್ಟೇ ಬಿಟ್ರೆ, ಈ ಸ್ಯಾಮ್ಸನ್ ಪೂರ್ತಿ ಡೌಟ್ ಅಲ್ಲೇ ಇದ್ದಿದ್ದು. ಡೌಟ್ ಅಲ್ಲೇ ಆಡಿದ್ದು ಬಾತೈ ಬಾಲ್. ಕೃಣಾಲ್ ಪಾಂಡ್ಯನ್ ಅದೇ ಮಗ, ಒಂದ್ ಮ್ಯಾಚ್ ಒಂದೊಂದ್ ಒಂದ್ ಮ್ಯಾಚ್ ಯಾವ್ಯಾವ ಪಿಚಸ್ ಅದೆಲ್ಲ ಸಖತ್ತಾಗಿ ಆಡ್ತಾರೆ. ಈ ಚಿನ್ನಸ್ವಾಮಿಗ್ ಬಂದ್ರೆ ನೀಟಾಗಿ ಕಾಮಾಗಿ ಆಡ್ಕೊಂಡು 1 ಓವರ್ ಚಾರ್ಜ್ ಮಾಡ್ತಾರೆ ಅವ್ರಿಗೆ. ಅದೇನೋ ಅವೇ ಪಿಚಸ್ ಎಲ್ಲ ಚೆನ್ನಾಗಿ ಆಡ್ತಾರೆ. ನನ್ಗೇನಪ್ಪ ಕೃಣಾಲ್ ಪಾಂಡ್ಯ ಈ ಟೀಮ್ಗೆ ವ್ಯಾಲ್ಯೂ ಅಡಿಷನ್ ಅನಿಸ್ತಾ ಇಲ್ವಾ ನಿಮ್ಗೆ? ನನಗೇನೋ ಸದ್ಯಕ್ಕೆ ಅನ್ನಿಸ್ತಾ ಇಲ್ಲ. ನನಗೇನಪ್ಪ ವ್ಯಾಲ್ಯೂ ಅಡಿಷನ್ ಅಂತ ಅನಿಸ್ತೈತೆ ನಂಗೆ. ನನಗೊಂದೇ ಒಂದು ಅನ್ಸಿದ್ದು, ಈಗ ಯಾಕೆ ಲಿವಿಂಗ್ಸ್ಟನ್ ಇನ್ನೊಂದು ಓವರ್ ಹಾಕ್ಬೋದಾಯ್ತು ಅಂತ ಅನ್ಸಿಲ್ಲ. ಲಿವಿಂಗ್ಸ್ಟನ್ ಬೇಡ, ಏಜಲ್ ಹುಡ್ಗೆ ಕೊಡ್ಲಿಲ್ಲ ಅಲ್ಲಿ. ಲಾಸ್ಟ್ ದಯಾಲ್ ಕೊಟ್ರು 19th ಓವರ್. ಏಜಲ್ವುಡ್ 19 ಕೊಟ್ಟು ಭುವಿಗೆ 20th ಕೊಡ್ಬೇಕಿತ್ತು. ಹೌದು, ನನ್ಗಾದ್ರೂ ಯಾಕಂದ್ರೆ ಅವರು 13th ಓವರ್ ಮಾಡಿದ್ರು ಎಸ್ ದಯಾಲ್, ಅವಾಗ ಸೂಪರ್ ಆಗಿ ಮಾಡಿದ್ರು. 3 ರನ್ ಏನೋ ಕೊಟ್ಟು 1 ಡಾಟ್ ವಿಕೆಟ್ ಆತರ ಹೋಗಿತ್ತು ಸ್ಕೋರ್ ಅವ್ರ ಓವರ್. ಸೊ ಅದಕ್ಕೆ ಏನೋ ಕಂಟಿನ್ಯೂ ಮಾಡ್ಸಿದಾರೆ ಅವ್ರನ್ನ ಡೆತ್ ಅಲ್ಲಿ. ಹಂಗ್ ಗೊತ್ತಿತ್ತು 173 ಕನ್ವಿನ್ಸಿಂಗ್ ಆಗಿ ಗೆಲ್ತೀವಿ ಅಂತ. ಅಯ್ಯೋ, ಟೀಮ್ ಡೇವಿಡ್ ಗಂಟ ಬೇಕಾ ಬ್ಯಾಟಿಂಗು 173 ಆಡಕ್ಕೆ. ಕೊಹ್ಲಿ ಅವರು ಆಡಿದ್ರು, ಬಟ್ ಮಧ್ಯ ಸ್ವಲ್ಪ ಬಾಲ್ ತಿಂದಂಗ ಅನ್ಸಿದ್ದು. ಲಾಸ್ಟ್ ತಂದ್ಕೊಟ್ರು. ಏನಿತ್ಲ ಅಲ್ಲಿ ಹೊಡಿಯಂಗೆ ಆಂಕರಿಂಗ್ ರೋಲ್ ಕರೆಕ್ಟ್ ಅಂದ್ರೆ ಟಾರ್ಗೆಟ್ ಕರೆಕ್ಟ್ ಆಗಿತ್ತು ಕೊಹ್ಲಿ ಆಗಿ ಹೊಡಿಯಕದು. ನೀಟಾಗಿ ಆಂಕರಿಂಗ್ ಮಾಡಿ ಲಾಸ್ಟ್ ಅಲ್ಲಿ ನೋಡು 32 ಬಾಲ್ಸ್ 33 ಇದ್ದವರು ನೆಕ್ಸ್ಟ್ 43 ಬಾಲ್ಸ್ಗೆ 60 ಸಮಥಿಂಗ್ ಹೊಡೆದವ್ರು. ಅಂದ್ರೆ ನೆಕ್ಸ್ಟ್ 10 to 11 ಬಾಲ್ಸ್ಗೆ 30+ ರನ್ ಹೊಡೆದವ್ರೆ. ಅದೇ ಏನ್ ಮಾಡೋದು ಈ ಎಲ್ಲಾರುವೆ ಒಂದ್ ಲೆಟರ್ ಬರೆಯಲ್ಲ. ಎಲ್ರುವೆ ಇಲ್ಲಿ ಎಲ್ರನ್ನ ಸೇರಿಸ್ಬಿಟ್ಟು ಲೆಟರ್ ಬರ್ಸಿ ಸೈನ್ ಹಾಕ್ಸಿ ಎಲ್ಲ ಧರಣಿಗೆ ಹೋಗದ. ಏನಂತ? ಚಿನ್ನಸ್ವಾಮಿ ಸ್ಟೇಡಿಯಂ ಐತೆ ಅಲ್ವಾ ನಮ್ಗೆ ಹೋಮ್ ಗ್ರೌಂಡ್. ನಮ್ದು ಮೈಸೂರು ಸ್ಟೇಡಿಯಂ ಐತಲ್ಲ, ಚೆನ್ನಾಗೈತಿ. CCL ಎಲ್ಲ ಆಡ್ದು ಶಿಫ್ಟ್ ಮಾಡಿಸ್ಕೊಂಡ್ರೆ ಒಂದ್ ಸ್ವಲ್ಪ ಹೋಮ್ ಗ್ರೌಂಡ್ ಮಂಡ್ಯ ಸ್ಟೇಡಿಯಂ ಚೆನ್ನಾಗೈತೆ ಕಣ್ಲ ಈಗ.
ಕುತ್ಕೊಳ್ಳೋ ಸೀಟಿಂಗ್ ಕೆಪಾಸಿಟಿ ಮಾಡ್ಸು ಎಲ್ಲದಕ್ಕೂ ಅದಕ್ಕೂ ಆಗ್ತಾ ಇರುತ್ತೆ. ಮ್ಯಾಕ್ಸಿಮಮ್ ಟಾಸ್ ಮೇಲೆ ಡಿಪೆಂಡ್ ಆಗೋದು ನಮ್ದ್ರಲ್ಲಿ. ಏನು ಡಿಪೆಂಡ್ ಆಗಲ್ಲ. ನೀನೇ ನೋಡಿದ್ಯಲ್ಲ, ಬ್ಯಾಟಿಂಗ್ ಒಳಗೆ ಗನ್ ತರ ಇದ್ರೆ ಯಾರ್ ನನ್ ಮಗನ್ ಟಾಸೇ ಮ್ಯಾಟರ್ ಆಗಲ್ಲ. ಈಗ ಹೊರಗಡೆ ಹೋಗಿ ಎಲ್ಲ ಅದೇನು ಚಿಪ್ಪಕ್ಕಲ್ ಅಂತೂ ಅಯ್ಯೋ ಟಾಸ್ ಇಲ್ಲ ಮಚ್ಚ. ಲೋ ಸ್ಟಾರ್ಟಿಂಗ್ ಇನಿಷಿಯಲ್ ಅಲ್ಲಿ ಹೇಳಗಂಟ್ ಕೇಳು, ಆಮೇಲೆ ನೀನ್ ಆರ್ಗ್ಯೂ ಮಾಡುವಂತೆ ನನ್ನ ಒಪಿನಿಯನ್ ಇದು. ಸ್ಟಾರ್ಟಿಂಗ್ ನಾವು ಫಸ್ಟ್ ಬ್ಯಾಟಿಂಗ್ ಆಡುವಾಗ ಸ್ವಿಂಗ್ ಸಖತ್ತಾಗುತ್ತೆ ನ್ಯೂ ಬಾಲ್ ಅಲ್ಲಿ. ನಮ್ ಚಿನ್ನಸ್ವಾಮಿಲಿ ಅವ್ರ ಬ್ಯಾಟ್ಸ್ಮನ್ ಹೆಂಗ್ ಆಡ್ತಾರೆ ಅದ್ರ ಮೇಲೆ ಡಿಪೆಂಡ್. ನಮ್ಮವ್ರು ಹಿಂಗ್ ಉದುರ್ಕೊಂಡ್ರೆ ಸೆಕೆಂಡ್ ಬ್ಯಾಟಿಂಗ್ ಆಡುವಾಗ ಒಂದ್ ಟಾರ್ಗೆಟ್ ಫಿಕ್ಸ್ ಇರುತ್ತೆ, ಅವಾಗ ನೋಡ್ಕೊಂಡು ಪವರ್ ಪ್ಲೇ ಆಡ್ಕೊಂಡು ಆಮೇಲೆ ಬೇಕಾದ್ರೆ ಆಕ್ಸಿಲೇಟ್ ಮಾಡ್ಬೋದು. ಸೆಕೆಂಡ್ ಬ್ಯಾಟಿಂಗ್ ಕಾಮಾಗಿ ಆಡ್ಬೇಕು ನಮ್ಮವ್ರು. ಚೆನ್ನೈ ಮೇಲೆ ಆಡ್ದು ಟಾಸ್ ಸೋತು ಫಸ್ಟ್ ಬ್ಯಾಟಿಂಗು ಕನ್ವಿನ್ಸಿಂಗ್ ಆಗಿ ಗೆದ್ದು. ಮುಂಬೈಲ್ ಆಡ್ದ ಮುಂಬೈಲಂತೂ ಟಾಸ್ ಇಲ್ದೇ ಸತ್ತೈತಿವಿ ಆರಾಮಾಗಿ ಗೆದ್ದು. ಅದು ಹಾಗೆ ಆಗೋದು, ಜಸ್ಟ್ ಮೂವ್ಮೆಂಟ್ ಅಲ್ಲಿ ಆಯ್ತು. ನೀನ್ ಅದ್ರ ಬದ್ಲು ಹಿಂಗ್ ಥಿಂಕ್ ಮಾಡು. ಹಾರ್ದಿಕ್ ಪಾಂಡ್ಯ ಆಡದೆ ಹೋಗಿದ್ರೆ ಏನು ರನ್ ಇನ್ನು ಬೇಜಾನ್ ಉಳ್ಕೊಬಿಡೋದು ಮಚ್ಚ. ಅಲ್ಲ ಅವನು ನೋಡು ನಿನ್ನೆ ನೋಡು ಹೆಂಗಿತ್ತು, ನಿನ್ನೆ ಹೊಡಿಯಕ್ ಆಗ್ಲಿಲ್ಲ ಅವ್ನ ಕೈಲಿ. ಅಂದ್ರೆ ಆತರ ಬ್ಯಾಟ್ ಬಾಲ್ ಸಿಗುತ್ತೆ ಆತರ ನೋಡು. ಲಾಸ್ಟ್ ಅಲ್ಲಿ ಹೆಂಗೆ ನಾವು ಕನ್ವಿನ್ಸ್ ಆಗಿ ಗೆಲ್ತೀವಿ ಅಂತಿದ್ದವ್ರು ಜಸ್ಟ್ ಗೆದ್ರೆ ಸಾಕು ಒಂದರಿಂದ ಆತರ ಬಂದಿದೆ ಮ್ಯಾಚು. ಅದು ಹಂಗ ಹೇಳಿದ್ದು. ಹಾರ್ದಿಕ್ ಪಾಂಡ್ಯ ಆಡಿದ್ಕೆ ಅದು. ಹಾರ್ದಿಕ್ ಪಾಂಡ್ಯ ಅಂತಲ್ಲ, ಎಲ್ಲಾರು ಆಡೋರಲ್ಲಿ ನಮ್ಮಂದಿರು, ತಿಲಕ್ ವರ್ಮಾ ಬಂದವರೆಲ್ಲ ಹೊಡೆದ್ರು ಎಕ್ಸೆಪ್ಟ್ ಸೂರ್ಯಕುಮಾರ್ ಯಾದವ್. 26 ಬಾಲ್ 28 ಹೊಡೆದಿದ್ದು. ಸೂರ್ಯಕುಮಾರ್ ಸ್ಟ್ರಗಲ್ ಮಾಡ್ದ, ತಿಲಕ್ ವರ್ಮಾ ಪರವಾಗಿಲ್ಲ, ನಮಂದಿರು ಓಕೆ ಆಡ್ದ. ಹಾರ್ದಿಕ್ ಪಾಂಡ್ಯ ಎಕ್ಸಲೆಂಟ್ ಆಗಿ ಆಡ್ದ. ಎಕ್ಸಲೆಂಟ್ ನಾಕ್ ಬೇಕಿತ್ತು, ಅದಕ್ಕೆ ಆ ಲೆವೆಲ್ ವೇರಿ ಆಯ್ತು. ಏನೇ ಮಾತಾಡಿದ್ರು ಟಾಸ್ ಸೋತ್ರು ಗೆದ್ರು ಬ್ಯಾಟಿಂಗು. ಈಗ ಫಸ್ಟ್ ಬ್ಯಾಟಿಂಗ್ ಆಡಿದಾಗ ನೀನ್ 230 240 ಟಾರ್ಗೆಟ್ ಮಾಡಿ ಹೊಡೆದ್ರೆ ಆರಾಮಾಗಿ ನಾವ್ ಯಾವ ಸ್ವಾಮಿ ಆದ್ರೂ ಅಷ್ಟೇ. ಫಸ್ಟ್ ಬ್ಯಾಟಿಂಗ್ ಆಡ್ತೀಯ ಗುರು, ಚೆನ್ನಾಗ್ ಹೊಡಿ. ನೀನ್ ಟಾಸ್ ಸೋತ್ಬಿಟ್ಟೆ ಅನ್ಬಿಟ್ಟು ಅದ್ನೇ ತಲೆಯಲ್ಲಿ ಇಟ್ಕೊಂಡು ಕರೆಕ್ಟ್ ಆಗಿ 8 ನಿಮಿಷ ಐತೆ. ನೆಕ್ಸ್ಟ್ ಮ್ಯಾಚ್ ಹೇಳ್ಬಿಡಿ ಹಿಂಗೆ. ನೆಕ್ಸ್ಟ್ ಮ್ಯಾಚ್ 18ನೇ ತಾರೀಕು. ಏನಿಲ್ಲ, ಟಾಸ್ ಮ್ಯಾಟರ್ ಆಗುತ್ತೆ. ಹಂಗೆ ಸ್ವಲ್ಪ ನೋಡ್ಕೊಂಡು ಆಡ್ಬೇಕು ಸ್ಟಾರ್ಟಿಂಗ್ ಅಲ್ಲೇ ಪವರ್ ಪ್ಲೇಲಿ. ಅಕಸ್ಮಾತ್ ಟಾಸ್ ಸೋತ್ರು ಏನ್ ತಲೆ ಕೆಡ್ಸ್ಕೊಂಗಿಲ್ಲ. ಸುಜನ್ ಹೇಳ್ದಂಗೆ ಫಸ್ಟ್ 2 to 3 overs ಸ್ವಲ್ಪ ಅಂದ್ರೆ ಹೊಡಿಲಿ ಬೌಂಡ್ರಿ, ತುಂಬಾ ರಿಸ್ಕ್ ತಗೊಳದ್ ಬೇಡ. ಈಗ ಒಂದೊಂದ್ ರನ್ಗೆ ರನ್ಔಟ್ ಆದಂಗೆ, ಅಥವಾ ಏನೋ ತುಂಬಾ ಚೆನ್ನಾಗಿರ್ತಾರೋ ಬಾಲ್ನು ಹೊಡಿಯೋಕ್ ತರ, ಅಥವಾ ಏನೋ ತುಂಬಾ ಚೆನ್ನಾಗಿ ಸ್ವಿಂಗ್ ಮಾಡ್ತಾ ಇರ್ತಾರೆ ಬೌಲರ್, ವೇರಿಯೇಷನ್ ಇಟ್ಟಿರ್ತಾರೆ, ಅವ್ರಿಗೆ ಹೊಡಿಯಕ್ ಹೋಗಿ ಔಟ್ ಆಗೋದು ಅವೆಲ್ಲ ಬೇಡ. ಅವ್ರಿಗೆ ಬೇಕಾದ್ರೆ ಡೀಸೆಂಟ್ ಆಗಿ ಆಡ್ಕೊಂಡು ಒಟ್ಟಿನಲ್ಲಿ ಪವರ್ ಪ್ಲೇ ಒಂದ್ ಡೀಸೆಂಟ್ ಸ್ಕೋರ್ ತಕೊಂಡು ಅವಾಗ ಮಿಡಲ್ ಓವರ್ಸ್ಗೆ ಕರೆಕ್ಟ್ ಪೊಸಿಷನ್ ಸಿಗುತ್ತೆ ಹೊಡಿಯಕ್ಕೆ. ಯಾಕಂದ್ರೆ ನೀನ್ ನೋಡಿದ್ಯಲ್ಲ, ಬಂದವರೆಲ್ಲ ಗುದ್ದಾಡೋರು ನಮ್ಮಲ್ಲಿ. ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ಲಿವಿಂಗ್ಸ್ಟನ್ ಅವರೆಲ್ಲ, ರಜತ್ ಪಟ್ಟಿದಾರ್ ಬಿಲ್ಡ್ ಮಾಡ್ತಾರೆ. ಬಟ್ ಅವ್ರಿಗೆ ಒಂದ್ 10 overs ಮೇಲೆ ಬ್ಯಾಟಿಂಗ್ ಸಿಕ್ಕಿದ್ರೆ ಅದು ಕರೆಕ್ಟ್ ಪೊಸಿಷನ್, ಕರೆಕ್ಟ್ ಟೈಮ್ ಅವ್ರಿಗೆ ಬ್ಯಾಟಿಂಗ್ ಆಡಕ್ಕೆ ಅವ್ರಗಳಿಗೆ. ಸೊ ಅವಾಗ ಒಂದು ಅದೇ ಅವ್ನು ಹೇಳ್ದಂಗೆ ತುಂಬಾ ಹೈ ಟಾರ್ಗೆಟ್ ಕೊಟ್ಟಿ, ಬೇಕಾದ್ರೆ ನಮ್ ಬೌಲರ್ಸ್ ಕೆಪಾಸಿಟಿ ಐತೆ ನಮ್ ಕಡೆ ಡಿಫೆಂಡ್ ಮಾಡಂಗೆ. ಯಾರ್ ಪಂಜಾಬ್ ನಿನ್ ವಿಡಿಯೋ ಆನ್ ಮಾಡ್ಕೊಳಕ್ ಕೆಪ್ ಅಲ್ಲಿ ಕೊಡ್ದಾನ ಮೇಲೆ ಕಾಲ್ ಬಂದೈತೆ ಅವನಿಗೆ, ಅದಕ್ಕೆ ಹಂಗಾಗಿದೆ. ಕಾಲ್ ಮಕ್ಕೆ